ಲೇಸಿರಿಸಿಕೊಂಡು 4 ದಿನ ಬದುಕಿದರೇನು, 3 ದಿನ ಬದುಕಿದರೇನು, 2 ದಿನ ಬದುಕಿದರೇನು? ಕೂಡಲ ಸಂಗಡ ಶರಣರಲ್ಲಿ ಲೇಸಿರಿಸಿಕೊಂಡು 1 ದಿನ ಬದುಕಿದರೆ ಸಾಕು, 1 ದಿನ ಬದುಕಿದರೆ ಸಾಕು. ಎಷ್ಟು ದಿವಸ ಇಲ್ಲಿ ಜೀವನ ಮಾಡಿವೆ ಅನ್ನುವಂಥದ್ದು ಮುಖ್ಯವಲ್ಲ, ಎಷ್ಟು ದಿವಸ ಜೀವನ ಮಾಡಿವೆ ಅನ್ನುವಂಥದ್ದು ಮುಖ್ಯ ಆಗುವುದಿಲ್ಲ. ಈ ಭೂಮಿಯ ಮೇಲೆ ಬಂದ ಮೇಲೆ ನಮ್ಮಿಂದ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿವಿ? ಆರಂಭದಲ್ಲಿ ಹೇಳಿದೆ, जब तुम आयो तो जगत में जग हंसे तुम रोई, ऐसी करनी का चलो जग रोई तुम हंसे, जग रोई तुम हंसे. ಜನನ ಆಗುವಂತ ಸಂದರ್ಭದಲ್ಲಿ ಅಳ್ಕೋತ ಹುಟ್ಟಿರ್ತಕ್ಕಂಥವ್ರು ನಾವೆಲ್ಲ ಭೂಮಿ ಮೇಲೆ ಹಿಂಗೆ ಜೀವನ ಮಾಡಬೇಕಲ್ಲ, ಇನ್ನೂ ತುಸು ದಿವಸ ಇರ್ಬೇಕಾಗಿತ್ತಪ್ಪ, ಇನ್ನೂ ತುಸು ದಿವಸ ಇರ್ಬೇಕಾಗಿತ್ತು. ಎಷ್ಟು ಒಳ್ಳೆಯ ಕಾರ್ಯ ಮಾಡ್ತಾರೆ, ಬಹಳ ಚಲೋ, ಬಹಳ ಚಲೋ, ಬಹಳ ಚಲೋ, ಬಹಳ ಚಲೋ ಅನ್ನುವಂಥದ್ದು ಲೇಸಿರಿಸಿಕೊಂಡು ಅನ್ನುವಂಥ ಆ ಪದದ ಅರ್ಥ. ಲೇಸು ಅಂದ್ರೆ ಚಲೋ ಅನಿಸ್ಕೊಳ್ಳುವುದು, ಅವರು ಇವ್ರ ಕಡೆ ಚಲೋ ಅನಿಸ್ಕೊಳ್ಳುವುದಲ್ಲ, ಸಾಕ್ಷಾತ್ ಪರಮಾತ್ಮನಿಗೆ ಚಲೋ ಅನಿಸ್ಬೇಕಂತ. ಈ ಭೂಮಿಯನ್ನು ಬಿಟ್ಟು ಹೋಗುವಂತ ಸಂದರ್ಭದೊಳಗೆ ನಿನ್ನ ಆತ್ಮ ನಗತಾ 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 ಪರಮಾತ್ಮನ ಸನ್ನಿಧಾನಕ್ಕೆ ಹೋಗಿರ್ಬೇಕಂತ. ಹೆಂಗೆ ನಾ ಭೂಮಿ ಮೇಲೆ ಬಂದೆ, ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿತ್ತಲ್ಲ, ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ನನ್ನ ಕೆಲಸ ಮುಗಿಯಿತು ಅಂತ ತಿಳ್ಕೊಂಡು ಆತ್ಮ ನಗತಾ 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 ಪರಮಾತ್ಮನ ಸನ್ನಿಧಾನಕ್ಕೆ ಹೋಗ್ಬೇಕಂತ. ನಿನ್ನ ಸಂಬಂಧಿಕರೆಲ್ಲರೂ, ನಿನ್ನ ನಂಬಿರ್ತಕ್ಕಂಥವರೆಲ್ಲರೂ ಇನ್ನೂ ತುಸಿರಬೇಕಾಗಿತ್ತಪ್ಪ ಅಂತ ಜಗತ್ತೆಲ್ಲ ಉಚಿತ ರೋಗಿಸ್ತಿರ್ಬೇಕಂತ ಹಂಗೆ ಜೀವನವನ್ನು ಮಾಡಬೇಕು ಅಂತ ಹೇಳ್ಕೊಂಡು ಬರ್ತಾರೆ ಕಬೀರದಾಸರು. ಹಾಗಾಗಿ ಅಂತ ಸಾಲಿನೊಳಗೆ ಆಗಿ ಹೋಗಿರ್ತಕ್ಕಂಥ ಬಸವಾದಿ ಶಿವಶರಣರೆಲ್ಲರೂ ಸಹಿತ ನಾವು ನಿನ್ನೆಯವರೆಗೆ ಕೇಳಿದ್ರಿ, ವೈರಾಗ್ಯ ನಿಧಿಯಾಗಿರ್ತಕ್ಕಂಥ ಅಕ್ಕ ಮಹಾದೇವಿ ಕೌಶಿಕ ಮಹಾರಾಜನಿಂದ ಆಸ್ಥಾನವನ್ನು ತೊರೆದು ಬಸವ ಕಲ್ಯಾಣಕ್ಕೆ ಬಂದು ಬಸವ ಕಲ್ಯಾಣದಲ್ಲಿ ಇದ್ದುಕೊಂಡು ಎಲ್ಲರ ಮಗಳಾಗಿ ಜೀವನವನ್ನು ಮಾಡ್ತಾಳೆ. ಬಹಳ ಪ್ರೀತಿಯಿಂದ ಜೀವನವನ್ನು ಮಾಡುವಂತ ಸಂದರ್ಭಗಳಿಗೆ ಮಹಾದೇವಿ ತಾಯಿಗೆ ಲಿಂಗಗಳಿಗೆ ಅಪ್ಪಣೆ ಆಗ್ತದಂತ. ಏನಂತ? ಯಾರು ಶಿವಯೋಗಗಳಿಗೆ ತೊಡಗಿಕೊಳ್ತಾರೆ ಅವರ ಮರಣ ಯಾವಾಗ ಐತಿ ಅನ್ನುವಂಥದ್ದು ಅಡ್ವಾನ್ಸ್ ಆಗಿ ಗೊತ್ತಾಗ್ತದೆ. ಅವರಿಗೆಲ್ಲ ಇಚ್ಛಾಮರಣಿಗಳು ಅಂತ ಕರೀತಾರೆ. ಇಚ್ಛಾಮರಣಿಗಳು ಯಾರೇನೆಲ್ಲ ಸಾಧನೆ ಮಾಡಬಹುದು, ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡೋದು ಹೇಳ್ತಕ್ಕಂಥ ಬಾಯಿಗಳು ಅಕ್ಕ ಮಾದಿ ವಚನ. ಎಷ್ಟು ವಿದ್ಯೆ ಕಲಿತರೇನು, ಏನು ಮಾಡಿದ್ರೇನು, ಈ ಸಾವು ಅನ್ನುವಂಥದ್ದು ಯಾವಾಗ ಬರ್ತದೆ ಹೇಳಕ್ಕಾಗುವುದಿಲ್ಲ. ನಾವೆಲ್ಲ ಹೇಳ್ತೀವಿ, ಮಕ್ಕಳೇ ಮನುಷ್ಯನ ಆಯುಷ್ಯ ಎಷ್ಟು ಅಂತ ಹೇಳ್ತೀರಿ? 100 ವರ್ಷ ಅಂತ ಹೇಳ್ತೀವಿ. ಆದ್ರೆ ಹಿಂದೆ ಭಗವಂತ ಕುದುರಾಗ ಸಿಕ್ಕ ಹೊಡೆದು ಕಳಿಸ್ಯಾನ. ಏನಂತ? ನೋ ಗ್ಯಾರಂಟಿ. ಯಾವಾಗ ಹೊಕ್ಕಿಯೂ ಗೊತ್ತಿಲ್ಲ, ಯಾವಾಗ ಹೊಕ್ಕಿಯೂ ಗೊತ್ತಿಲ್ಲ. ಎಷ್ಟೆಲ್ಲ ಮಹಾತ್ಮರು, ಸಂತರು, ಶರಣರು ಏನೆಲ್ಲ ಸಾಧನೆ ಮಾಡಬಹುದು, ಆದ್ರೆ ಯಾವ ವಿದ್ಯೆ ಕಲಿತರು ಸಾವ ವಿದ್ಯೆ ಬೆಣ್ಣ ಬೀಳದು. ಅಕ್ಕ ಮಾದಿ ಬಹಳ ಸುಂದರವಾಗಿರ್ತಕ್ಕಂಥ ವಚನ ಹೇಳ್ತಾರೆ. ಕಲಿತರೆ ಸಾವು ವಿದ್ಯೆ ಬೆನ್ನ ಬೆಳೆದು ಅಶನವ ತೊರೆದಡೇನು ವ್ಯಸನವ ಮರೆದೊಡೆ